ಅಡುಗೆ ಏನೋ ಪಟ ಅಂತ ಮಾಡಿಬಿಡ್ತೀವಿ. ಆದರೆ ಆ ಸ್ಟವ್ವಿನ ಮೇಲೆ ಇರೋಂಥ ಈ ಸ್ಟೀಲ್ದು ಕ್ಲೀನ್ ಮಾಡೋದು ತುಂಬ ಕಷ್ಟ ಅಂತ ಅನ್ಸುತ್ತೆ. ಜಿಡ್ಡು ಬಿದ್ದಿರುತ್ತೆ, ಮತ್ತೆ ಕೆಲವೊಂದು ಸಾರಿ ಸೀದ್ ಬಿಟ್ಟಿರುತ್ತೆ, ಮತ್ತೆ ಇನ್ನೇನೋ ಚಲ್ಲಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡೋದು ಅಂದರೆ ತುಂಬ ಕಷ್ಟ. ಈ ರೀತಿಯಾದ ಒಂದು ಕ್ಲೀನರ್ನ ತೊಗೊಂಡ್ಬಿಡಿ. ಸ್ಟೀಲ್ದು ನೀವು ಯಾವುದೇ ಐಟಮ್ಗಳನ್ನು ಕೂಡ ಕ್ಲೀನ್ ಮಾಡ್ಕೋಬೋದು. ಅದರಲ್ಲೂ ನೀವು ಟ್ಯಾಪ್ಗಳನ್ನು, ನಲ್ಲಿಗಳನ್ನು ಯೂಸ್ ಮಾಡಿದ್ರೆ ಅದನ್ನು ಅಷ್ಟೇ ಆರಾಮಾಗಿ ಬೋರ್ ನೀರಾದ್ರೂ ಕೂಡ ನಲ್ಲಿ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಜಸ್ಟ್ ನೀವು ಇದನ್ನ ಒಂಚೂರು ಸ್ಪ್ರೇ ಮಾಡಿಬಿಟ್ಟು ಈ ರೀತಿಯಾಗಿ ಒಂದು ಗುಂಜು ಅಥವಾ ಪ್ಯಾಡ್ ಅಲ್ಲಿ ಉಜ್ಬಿಟ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಚಿಮ್ನಿ ಆಗ್ಬೋದು, ಸ್ಟೀಲ್ದು ಮತ್ತೆ ಸ್ಟೀಲ್ದು ಸ್ಟವ್ ಆಗ್ಬೋದು ಅಥವಾ ಪಾತ್ರೆಗಳಾಗ್ಬೋದು. ನಾವು ಇವನ್ ನೀವು ಊಟ ಮಾಡಿದಂತ ಪಾತ್ರೆಗಳು, ಸ್ಟೀಲ್ ಪಾತ್ರೆಗಳೆಲ್ಲ ನಾವು ಕ್ಲೀನ್ ಮಾಡ್ತೀವಲ್ಲ, ಅದ್ರಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಆದ್ರೆ ನಾನು ಇದಕ್ಕೆ ಎಸ್ಪೆಷಲಿ ನಲ್ಲಿಗಳಿಗೆ ಯೂಸ್ ಮಾಡ್ತೀನಿ. ಬೋರ್ ನೀರಿನ ಮಾರ್ಕ್ ಅಂತೂ ತೆಗಿಲಿಕ್ಕೆ ತುಂಬಾ ಕಷ್ಟ. ಅದೇನಾದ್ರೂ ಕುತ್ಕೊಂಡ್ಬಿಟ್ರೆ ಅಂತ ಒಂದು ಜಿಡ್ಡು ಕಲೆಗಳನ್ನು ಕೂಡ ಇದು ಹೋಗ್ಲಾಡ್ಸುವಂತ ಶಕ್ತಿ ಇದಕ್ಕಿದೆ. ಇದು ನಾನು ಮೀಶೋ ಇಂದ ತರಿಸಿರೋದು. ಮೊದಲು ಒಂದು ತರಿಸಿದೆ, ತುಂಬಾ ಚೆನ್ನಾಗಿತ್ತು. ಒಂದು ವರ್ಷದ ಹಿಂದೆನೆ ತರಿಸಿದ್ದು. ಈಗ ನಾನು ಇನ್ನೂ ಎರಡು ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಮ್ಮ ನಲ್ಲಿಗಳು ಮತ್ತೆ ಸ್ಟವ್ ಇದೆಲ್ಲ ಎಷ್ಟು ನೀಟಾಗಿರುತ್ತೆ, ಅಷ್ಟು ಮನಸ್ಸು ಚೆನ್ನಾಗಿರುತ್ತೆ. ಇದ್ರ ಜೊತೆನೆ ಒಂದು ಸ್ಟೀಲ್ ಸ್ಕ್ರಬ್ಬರ್ ಕೂಡ ಸಿಗುತ್ತೆ. ಈ ಒಂದು ಪ್ರಾಡಕ್ಟ್ ಬೇಕು ಅಂದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡಬಹುದು. ಈ ಒಂದು ಪ್ರಾಡಕ್ಟು ನಮ್ಮ ಮನೇಲಿದ್ರೆ ಸಾಕು, ಟೈಮ್ ಸೇವಿಂಗು ಸಿಕ್ಕಾಪಟ್ಟೆ, ತುಂಬ ಟೈಮ್ ಸೇವಿಂಗ್ ಆಗುತ್ತೆ, ತುಂಬ ಕೆಲಸ ಈಸಿ ಆಗುತ್ತೆ. ಈ ಒಂದು ಪ್ರಾಡಕ್ಟನ್ನ ತರಿಸಿಟ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ಎಷ್ಟು ನೀಟಾಗಿ, ಎಷ್ಟೇ ನೀರಿದ್ರೂ 2 ನಿಮಿಷದಲ್ಲಿ ಕ್ಲೀನ್ ಆಗಿ ಹೋಗುತ್ತೆ. ಅಷ್ಟು ಕೆಲಸ ಸುಲಭ ಆಗುತ್ತೆ. ಮತ್ತೆ ಕಿಚನ್ ಕೂಡ ತುಂಬ ನೀಟ್ ಅಂಡ್ ಕ್ಲೀನ್ ಅನ್ಸುತ್ತೆ. ನೋಡ್ತಾ ಇದ್ದೀರಲ್ಲ, ಕೌಂಟರ್ನ ಬಹಳ ಬೇಗ ಕ್ಲೀನ್ ಮಾಡಿದಾಯ್ತು. ಇದು ಸಿಂಕ್ ಕೂಡ ಕ್ಲೀನ್ ಮಾಡ್ಕೊಳ್ಬಹುದು. ಇದು ಅಡುಗೆ ಮನೆ ವೈಪರು ಕೋಂಬೋ ಪ್ಯಾಕ್ ಅಲ್ಲಿ ಬಂದಿದೆ. ನಾನು ಮೀಶೋ ಇಂದ ತಗೊಂಡಿರೋದು. ತುಂಬಾನೇ ಚೆನ್ನಾಗಿದೆ. ಮತ್ತೆ ಅಂಡರ್ 100 ರುಪೀಸ್, ಬರೀ 100 ರೂಪಾಯಿ ಒಳಗಡೆ ನಮ್ಗೆ ಪ್ರಾಡಕ್ಟ್ ಸಿಗ್ತಿದೆ ಅಂದ್ರೆ ಯಾಕೆ ತಗೋಬಾರ್ದು ಅಲ್ವಾ? ತುಂಬಾ ಚೆನ್ನಾಗಿದೆ ಮತ್ತೆ ಈಸಿ ಟು ಹ್ಯಾಂಡಲ್. ಇದಕ್ಕೆ ಸ್ಪೇಸ್ ಕೂಡ ತುಂಬಾ ಕಡಿಮೆ ಬೇಕಾಗುತ್ತೆ. ವರ್ತ್ ಬೈಯಿಂಗ್ ಮತ್ತೆ ಟೈಮ್ ಸೇವಿಂಗ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಇದು ಮಲ್ಟಿಪರ್ಪಸ್ ಆಗಿ ಕೂಡ ಯೂಸ್ ಮಾಡಬಹುದು. ಗ್ಲಾಸ್ ಗಳಾಗಬಹುದು, ನಮ್ ವಿಂಡೋ ಗ್ಲಾಸು, ಕಾರ್ ಗ್ಲಾಸು ಎಲ್ಲಾನು ಕ್ಲೀನ್ ಮಾಡ್ಕೋಬಹುದು. ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ನೀವು ಅಲ್ಲಿಂದ ಬೈ ಮಾಡಬಹುದು. ಥ್ಯಾಂಕ್ ಯು.